ನಮಸ್ಕಾರ ವೀಕ್ಷಕರೇ, ಭಾನುವಾರದ ವಿಶೇಷ ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಟಿವಿ ಮಾಧ್ಯಮದಲ್ಲಿ ತಾವುಗಳು ಕೇವಲ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿರ್ತೀರಿ. ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮ ಜ್ಯೋತಿಷ್ಯ, ವಾಸ್ತು ಹಾಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಈ ಮೂರನ್ನು ಒಳಗೊಂಡಿರುವಂತಹ ಒಂದು ವಿನೂತನವಾದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅತ್ಯಂತ ಜನಪ್ರಿಯ ಲೇಖಕರು, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಪಂಡಿತರು, ಹಸ್ತ ಸಾಮುದ್ರಿಕ ಶಾಸ್ತ್ರ ಪಂಡಿತರು, ಪಂಚಾಂಗಕರ್ತರು, ಜ್ಯೋತಿಷ್ಯ ರತ್ನ, ವಾಸ್ತು ಬ್ರಹ್ಮ ಪಂಡಿತ್ ಮಠಂ ಗುರುಪ್ರಸಾದ್ ಗುರೂಜಿಯವರು. ಇವರು ವೈಜ್ಞಾನಿಕ ಜ್ಯೋತಿಷಿಗಳು, ವಾಸ್ತು ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ತಜ್ಞರಾಗಿದ್ದು ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಸಂಚರಿಸುತ್ತಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಒಂದು ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಇವರ ಶಾಖೆಗಳು ಬಳ್ಳಾರಿ, ಬೆಂಗಳೂರು, ಹೈದರಾಬಾದ್ ಮತ್ತು ವಿಜಯವಾಡಗಳಲ್ಲಿ ಇವೆ. ನೀವು ಇವರ ಶಾಖೆಗಳಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆದುಕೊಳ್ಳಬಹುದು. ಗುರುಜಿ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ಸಪ್ರೇಮ ನಮಸ್ಕಾರಗಳು. ಎಸ್ ಗುರುಜಿ, ಇನ್ನು ಜನ್ಮ ಸಂಖ್ಯೆಗೆ ಆಧಾರವಾಗಿ ಒಬ್ಬ ವ್ಯಕ್ತಿಯ ಸ್ವಭಾವ ಆಗಿರ್ಬೋದು, ಅವನ ಭವಿಷ್ಯ ಆಗಿರ್ಬೋದು, ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಹೇಗೆ ಸಾಧ್ಯ ಗುರುಜಿ? ಅದನ್ನ ನೀವು ಯಾವ ರೀತಿ ತಿಳಿಸ್ಕೊಡ್ತೀರಾ? ಖಂಡಿತ. ನಾವು ಜನ್ಮ ಸಂಖ್ಯಾ ಆಧಾರಿತ ವ್ಯಕ್ತಿ ಭವಿಷ್ಯತ್ತನ್ನು ತಿಳಿದುಕೊಳ್ಳುವುದಾದರೆ, ಈಗ ಜನ್ಮ ಸಂಖ್ಯೆ ಮೊದಲನೇ ಸಂಖ್ಯೆ 1 ಅಂದರೆ ಸೂರ್ಯನು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಜನ್ಮಿಸುವವರ ಜನ್ಮ ಸಂಖ್ಯೆ ಸಂಖ್ಯಾಶಾಸ್ತ್ರದ ಪ್ರಕಾರ 1ನೇ ತಾರೀಕು ಆಗುತ್ತೆ. 1ನೇ ಸಂಖ್ಯೆಯಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಅಂದರೆ ತೀಕ್ಷ್ಣ ಸ್ವಭಾವ ಮತ್ತು ಸೂಕ್ಷ್ಮ ಬುದ್ಧಿಯನ್ನು ಹೊಂದಿರುತ್ತಾರೆ. ಅದೇ ವಿಧವಾಗಿ ವಿವಾಹ ಜೀವನ ಸಾಧಾರಣ ಸುಖವನ್ನು ನೀಡುತ್ತದೆ. ಇನ್ನು ಅವರ ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಇವರಿಗೆ ದೇಹ ಆರೋಗ್ಯ ಅಂದರೆ ಉಷ್ಣ ಸಂಬಂಧ, 1ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಉಷ್ಣ ಸಂಬಂಧ ರೋಗಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಇವರು ಮುಖ್ಯವಾಗಿ ಉದ್ಯೋಗ ಅಂದರೆ ಸರ್ಕಾರಿ ನೌಕರಿಯಲ್ಲಿ ಮತ್ತು ರಾಜಕೀಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಇರುತ್ತಾರೆ. ಇನ್ನು 2ನೇ ಸಂಖ್ಯೆ, ಜನ್ಮ ಸಂಖ್ಯೆ ಆಧಾರಿತವಾಗಿ 2ನೇ ಸಂಖ್ಯೆ ಅಂದರೆ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಜನ್ಮಿಸಿದವರ ಜನ್ಮ ಸಂಖ್ಯೆ 2 ಆಗುತ್ತೆ. 2 ಅಂದರೆ ಚಂದ್ರನು. ಇವರು ಸ್ವಭಾವ ಹೇಗಿರ್ತದೆ ಅಂದರೆ ಚಂಚಲವಾದ ಮಾನಸಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇನ್ನು ಇವರು ವಿವಾಹ ಜೀವನ ಸಂತೋಷದಾಯಕವಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಏರಿಳಿತದಿಂದ ಕೂಡಿರುತ್ತದೆ. ಇವರು ಉದ್ಯೋಗ ಅಂದರೆ ಸರ್ಕಾರಿ ಸೇವೆ, ರಾಯಭಾರಿ, ಹೋಟೆಲ್ ಉದ್ಯಮ, ಚಿತ್ರೋದ್ಯಮ, ಹಾಲಿನ ವ್ಯಾಪಾರ, ಅಕ್ಕಿ ವ್ಯಾಪಾರ, ನೀರು, ಜಲ ಸಂಬಂಧ ವೃತ್ತಿಗಳನ್ನು ಈ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಈ ವೃತ್ತಿಗಳನ್ನು ಮಾಡ್ತಾ ಇರ್ತಾರೆ. ಇವರ ದೇಹ ಆರೋಗ್ಯ ಅಂದರೆ ಇವರಿಗೆ 2ನೇ ಸಂಖ್ಯೆಯಲ್ಲಿ ಶೀತ ಸಂಬಂಧ ರೋಗಗಳಿಂದ ಹೆಚ್ಚಿಗೆ ಇವರು ಬಾಧಪಡ್ತಾ ಇರ್ತಾರೆ. ಇನ್ನು 3ನೇ ಸಂಖ್ಯೆ, 3 ಅಂದರೆ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಜನ್ಮಿಸಿದವರ ಜನ್ಮ ಸಂಖ್ಯೆ 3 ಆಗುತ್ತದೆ. 3ಗೆ ಅಧಿಪತಿ ಗುರು ಅನ್ಮಾತು. 3ನೇ ಸಂಖ್ಯೆ ಅಧಿಪತಿ ಗುರುನಾಗ್ತಾನೆ. ಇವರ ಸ್ವಭಾವ ಅಂದ್ರೆ ಸ್ವತಂತ್ರ ಮನೋಧರ್ಮವನ್ನು ಹೊಂದಿರುತ್ತಾರೆ ಈ 3ನೇ ಸಂಖ್ಯೆಯಲ್ಲಿ ಹುಟ್ಟಿದವರು. ಅದೇ ವಿಧ ವಿವಾಹ ಜೀವನ ಅನುಕೂಲಕರವಾದ ದಾಂಪತ್ಯ ಜೀವನವನ್ನು ಹೊಂದಿರುತ್ತಾರೆ ಮತ್ತು ಆರ್ಥಿಕ ಪರಿಸ್ಥಿತಿ ಬಹಳ ತೃಪ್ತಿಕರವಾಗಿರುತ್ತದೆ ಈ 3ನೇ ಸಂಖ್ಯೆಯಲ್ಲಿ ಹುಟ್ಟಿದವರದು. ಅದೇ ವಿಧವಾಗಿ ಉದ್ಯೋಗ ಅಂದ್ರೆ ಇವರು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ವಿದ್ಯಾಸಂಸ್ಥೆಗಳನ್ನು ಮತ್ತು ದೇವಾಲಯಗಳನ್ನು ನಡೆಸುವರಾಗಿ, ಬಂಗಾರ ವ್ಯಾಪಾರವನ್ನು ಮಾಡುವರಾಗಿ ವೃತ್ತಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಇನ್ನು 4ನೇ ಸಂಖ್ಯೆ ಅಂದ್ರೆ 4, 13, 22, 31ನೇ ತಾರೀಕು ಜನ್ಮಿಸಿದವರ ಜನ್ಮ ಸಂಖ್ಯೆ 4 ಆಗ್ತದೆ. 4 ಅಂದ್ರೆ ರಾಹು ಮತ್ತು ಇವರು ಸ್ವಭಾವ ಏನಂದ್ರೆ ವಿನಯಪರ, ವಿಶ್ವಾಸಪರ ಮತ್ತು ಖಂಡಿತವಾದಿಗಳ ಮತ್ತು. ಇನ್ನು ಇವರು ವಿವಾಹ ಜೀವನ ತೃಪ್ತಿಕರವಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ತೃಪ್ತಿಕರವಾಗಿರುತ್ತದೆ. ದೇಹ ಆರೋಗ್ಯ ಅಂದ್ರೆ ಪಿತ್ತ ಸಂಬಂಧ ರೋಗಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿದವರು. ಇವರು ಉದ್ಯೋಗ ಅಂದ್ರೆ ಪರತಂತ್ರ ಜೀವನ ಹೆಚ್ಚಿನಾಗಿ ಇವರು ಉದ್ಯೋಗ ಮಾಡ್ತಿರ್ತಾರೆ. ಇನ್ನು ಜನ್ಮ ಸಂಖ್ಯೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಜನ್ಮಿಸಿದವ್ರ ಜನ್ಮ ಸಂಖ್ಯೆ 5 ಆಗ್ತದೆ. 5 ಅಂದ್ರೆ ಬುಧನು. ಇವರು ಸ್ವಭಾವ ಅಂದ್ರೆ ಬುದ್ಧಿಜೀವಿ, ಚಿಂತನಾಶೀಲಿ ಮತ್ತು ಕಾರ್ಯತತ್ಪರತ ಮತ್ತು ಒಳ್ಳೆ ವ್ಯಾಪಾರ ನೈಪುಣ್ಯವನ್ನು ಹೊಂದಿರುತ್ತಾರೆ. ಇವರು ವಿವಾಹ ಜೀವನ ಕಷ್ಟಕರವಾಗಿರುತ್ತದೆ. ಇನ್ನು ಇವರು ಆರ್ಥಿಕ ಪರಿಸ್ಥಿತಿ ಕೂಡ ಮಧ್ಯವಾಗಿರುತ್ತದೆ. ಇನ್ನು ಇವರು ಉದ್ಯೋಗ ಅಂದ್ರೆ ಲೆಕ್ಕ ಪರಿಶೋಧಕರಾಗಿ ಮತ್ತೆ ಬ್ಯಾಂಕ್ ಉದ್ಯೋಗಗಳಾಗಿ, ಕಮಿಷನ್ ಮತ್ತು ಇನ್ಸೂರೆನ್ಸ್ ಏಜೆಂಟ್ಗಳಾಗಿ ಇಂಥ ವೃತ್ತಿ ಉದ್ಯೋಗವನ್ನು ಈ 5ನೇ ಸಂಖ್ಯೆಯಲ್ಲಿ ಜನ್ಮಿಸಿದವರು ಮಾಡ್ತಾ ಇರ್ತಾರೆ. ಇನ್ನು ಜನ್ಮ ಸಂಖ್ಯೆ 6 ಅಂದ್ರೆ
6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಜನ್ಮಿಸಿದ ಜನ್ಮ ಸಂಖ್ಯೆ 6 ಆಗುತ್ತೆ. 6 ಈ ಸಂಖ್ಯೆಗೆ ಅಧಿಪತಿ 6ಗೆ ಶುಕ್ರನ ಮತು. ಇವರು ಸ್ವಭಾವ ಆಕರ್ಷಕ ವ್ಯಕ್ತಿತ್ವ, ಪರೋಪಕಾರಿ ಮತ್ತು ಮಧುರ ಭಾಷೆ ಆಗಿರ್ತಾರೆ. ಇನ್ನ ಇವರು ವಿವಾಹ ಜೀವನ ಬಹಳ ಸುಖಮಯವಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ಅತ್ಯಂತ ತೃಪ್ತಿಕರವಾಗಿರುತ್ತದೆ. ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಆರ್ಥಿಕ ಪರಿಸ್ಥಿತಿ. ಅದೇ ವಿಧವಾಗಿ ದೇಹ ಆರೋಗ್ಯ ಅಂದ್ರೆ ಇವರಿಗೆ ಪ್ರಾಣಾಂತಕ ಆಕಸ್ಮಿಕ ತೊಂದರೆಗಳು ಬರ್ತಿರ್ತವೆ ಈ 6ನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ. ಇನ್ನ ಇವರು ಉದ್ಯೋಗ ಅಂದ್ರೆ ಕಲಾಕ್ಷೇತ್ರ, ಮುಖ್ಯವಾಗಿ ಕಲಾಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಿರ್ತಾರೆ. ಇನ್ನ 7ನೇ ಸಂಖ್ಯೆ, 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕು ಜನ್ಮಿಸಿದ ಜನ್ಮ ಸಂಖ್ಯೆ 7 ಆಗುತ್ತೆ. ಇದಕ್ಕೆ 7 ಸಂಖ್ಯೆಗೆ ಅಧಿಪತಿ ಕೇತು ಆಗ್ತಾನೆ. ಇವರು ಸ್ವಭಾವ ಕಾರ್ಯನಿಷ್ಠಾಪರರು ಮತ್ತು ಕಲಾಭಿಮಾನಿಗಳಾಗಿರ್ತಾರೆ. ಇವರು ವಿವಾಹ ಜೀವನ ಏರುಪೇರಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ 7ನೇ ಸಂಖ್ಯೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ದೇಹ ಆರೋಗ್ಯ ಅಂದ್ರೆ ಶ್ವಾಸ ಸಂಬಂಧ ರೋಗಗಳ ತೊಂದರೆನೂ ಈ 7ನೇ ಸಂಖ್ಯೆಯಲ್ಲಿ ಹೆಚ್ಚಿನಾಗಿ ಅನುಭವಿಸ್ತಿರ್ತಾರೆ. ಇವರು ಉದ್ಯೋಗ ಅಂದ್ರೆ ರಾಜಕೀಯ ಸಂಬಂಧ ವೃತ್ತಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಇನ್ನ 8ನೇ ಸಂಖ್ಯೆ, 8 ಅಂದ್ರೆ 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು. ಇದಕ್ಕೆ 8 ಸಂಖ್ಯೆಗೆ ಶನಿ ಅಧಿಪತಿ ಆಗ್ತಾನೆ. ಇವರು ಸ್ವಭಾವ ಅಂದ್ರೆ ನಿಧಾನವೇ ಪ್ರಧಾನ, ನ್ಯಾಯವಾದಿಗಳು, ನ್ಯಾಯಪರವಾಗಿರುತ್ತಾರೆ, ಸ್ನೇಹಪರವಾಗಿರುತ್ತಾರೆ. ಬಹಳ ನಿಧಾನ ಸ್ವಭಾವವನ್ನು ಹೊಂದಿರುತ್ತಾರೆ 8ನೇ ಸಂಖ್ಯೆಯಲ್ಲಿ ಹುಟ್ಟಿದವರು. ಅದೇ ನಿಧಾನವೇ ಪ್ರಧಾನ ಅಂತಾರಲ್ಲ, ಅಂತಹ ಸ್ವಭಾವವನ್ನು ಈ 8ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಸ್ವಭಾವವನ್ನು ಹೊಂದಿರುತ್ತಾರೆ. ವಿವಾಹ ಜೀವನ ಸಾಧಾರಣ ಸುಖವಾಗಿರುತ್ತದೆ ಮತ್ತು ಅದೇ ವಿಧವಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಸಾಧಾರಣವಾಗಿರುತ್ತದೆ. ಇವರು ದೇಹ ಆರೋಗ್ಯ ಅಂದ್ರೆ ಜೀರ್ಣ ಸಂಬಂಧ ರೋಗಗಳಿಂದ ಈ 8ನೇ ಸಂಖ್ಯೆಗಳು ಜೀರ್ಣ ಸಂಬಂಧ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಉದ್ಯೋಗ ಅಂದ್ರೆ ವಾಣಿಜ್ಯ, ಕೃಷಿ ಸಂಬಂಧ ಮತ್ತು ರೈತನಾಗಿ, ಕಾರ್ಮಿಕನಾಗಿ ವೃತ್ತಿ ಉದ್ಯೋಗವನ್ನು 8ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಅಧಿಕವಾಗಿ ಮಾಡ್ತಾ ಇರ್ತಾರೆ. ಇನ್ನು ಕೊನೆಯ ಸಂಖ್ಯೆ 9. 9ನೇ ಸಂಖ್ಯೆ ಅಂದ್ರೆ 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಜನ್ಮಿಸಿದ ಜನ್ಮ ಸಂಖ್ಯೆ 9 ಆಗುತ್ತೆ. 9ಗೆ ಅಧಿಪತಿ ಕುಜನಾಗ್ತಾನೆ. ಇವರು ಸ್ವಭಾವ ಹೇಗಿರ್ತಂತೆ ನುಡಿದಂತ ನಡೆಯುವ ಸ್ವಭಾವ, ಸಾಹಸಿಗಳು, ಒಳ್ಳೆ ಸಾಹಸ ಗುಣವನ್ನು ಹೊಂದಿರುತ್ತಾರೆ. ಅದೇ ವಿಧವಾಗಿ ವಿವಾಹ ಜೀವನ ಕೂಡ ಏರಿಳಿತದಿಂದ ಕೂಡಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಮಿತವಾದ ಆದಾಯ ಮತ್ತು ದುಂದುಗಾರಿಕೆ ಹೆಚ್ಚು ಖರ್ಚು ಮಾಡ್ತಿರ್ತಾರೆ ಈ 9ನೇ ಸಂಖ್ಯೆ ಹುಟ್ಟಿದವರು. ಇವರಿಗೆ ದೇಹ ಆರೋಗ್ಯ ಅಂದ್ರೆ ನರ ಸಂಬಂಧ ರೋಗಗಳಿಂದ ತೊಂದರೆ ಅನುಭವಿಸ್ತಾ ಇರ್ತಾರೆ. ಇವರ ಉದ್ಯೋಗ ಅಂದ್ರೆ ಮುಖ್ಯವಾಗಿ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ, ಆಮೇಲೆ ವಿದ್ಯುತ್ ಶಕ್ತಿ ರಂಗ, ಅದೇ ವಿಧವಾಗಿ ನ್ಯಾಯಾಧೀಶರಾಗಿ, ವಕೀಲರಾಗಿ, ಇಂಜಿನಿಯರ್ ವೃತ್ತಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಓಕೆ ಗುರುಜಿ, ಇನ್ನು ಜನ್ಮ ಸಂಖ್ಯೆಗೆ ಅನುಗುಣವಾಗಿ ಮನುಷ್ಯನ ಸ್ವಭಾವ ಹಾಗೆ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ವೈಜ್ಞಾನಿಕ ದರ್ಶಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ವೈಜ್ಞಾನಿಕ ದರ್ಶಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ವೀಕ್ಷಕರೇ, ಇನ್ನು ಗುರೂಜಿಯವರು ಸಾಕಷ್ಟು ಪುಸ್ತಕಗಳನ್ನ ಜೊತೆಗೆ ಗ್ರಂಥಗಳನ್ನ ಕೂಡ ಬರೆದಿದ್ದಾರೆ. ಆ ಪುಸ್ತಕಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥ ಪುಸ್ತಕವನ್ನ ಗುರೂಜಿಯವರು ಬರೆದಿದ್ದಾರೆ. ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಗ್ರಹಗಳಾಗಿರ್ಬೋದು, ರಾಶಿಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವೆಲ್ಲದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಜೊತೆಗೆ ಇದಕ್ಕೆಲ್ಲ ಏನೆಲ್ಲ ಪರಿಹಾರಗಳಿದೆ, ಎಲ್ಲ ಮಾಹಿತಿಗಳನ್ನ ಗುರೂಜಿಯವರು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಪುಸ್ತಕವನ್ನ ನೀವು ಅಧ್ಯಯನ ಮಾಡಬಹುದು, ಜೊತೆಗೆ ನೀವು ಕೂಡ ಅಳವಡಿಸಿಕೊಳ್ಬಹುದು. ಈ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ರೆ, ಯಾವ ಒಂದು ಗ್ರಹಗತಿಗಳಿಂದ, ಯಾವ ಒಂದು ನಕ್ಷತ್ರಗಳಿಂದ ಈ ಸಮಸ್ಯೆ ಕಾಡ್ತಾ ಇದೆ, ಅದಕ್ಕೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಗುರೂಜಿಯವರು ಸ್ಪಷ್ಟವಾಗಿ ನಮೂದನೆ ಮಾಡಿದ್ದಾರೆ. ಹಾಗಾಗಿ ಈ ಪುಸ್ತಕ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ. ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಈ ಒಂದು ಪುಸ್ತಕ ಲಭ್ಯ ಇರುತ್ತೆ. ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥ ಪುಸ್ತಕ ಇದು. ಹಾಗೆ ಮತ್ತೊಂದು ಪುಸ್ತಕದ ಬಗ್ಗೆ ಹೇಳಬೇಕು ಅಂತಂದ್ರೆ ಸಮಗ್ರ ವಾಸ್ತುಶಾಸ್ತ್ರ ಅನ್ನುವಂಥ ಪುಸ್ತಕ. ಈಗ ವಾಸ್ತು ಅಂತಂದಾಗ ಮನೆ ಕಟ್ಟೋದಕ್ಕಾಗಿರ್ಬೋದು ಅಥವಾ ಅಂಗಡಿ ಕಟ್ಟೋದಕ್ಕಾಗಿರ್ಬೋದು, ಸಾಕಷ್ಟು ಕಾರ್ಖಾನೆಗಳನ್ನ ಕಟ್ಟೋದಕ್ಕಾಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಟ್ಟಡಗಳನ್ನ ಕಟ್ತಾ ಇರ್ತೀವಿ. ಆದರೆ ವಾಸ್ತು ಪ್ರಕಾರ ಕಟ್ಟಡಗಳನ್ನ ಕಟ್ಟೋದ್ರಿಂದ ಒಂದು ಒಳ್ಳೆಯ ವ್ಯಾಪಾರವನ್ನ ಮಾಡಬಹುದು, ಜೊತೆಗೆ ವ್ಯಾಪಾರದಲ್ಲಿ ಲಾಭವನ್ನ ಕೂಡ ಪಡೆದುಕೊಳ್ಳಬಹುದು, ಜೊತೆಗೆ ಮನೆಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ವಾಸ್ತುವಿನಿಂದ ಕೂಡಿರುವಂತಹ ಮನೆಗಳನ್ನ ಕಟ್ಕೊಳ್ಬೇಕು. ಹಾಗಾಗಿ ಯಾವ ರೀತಿಯ ವಾಸ್ತುವನ್ನ ಅನುಸರಿಸಬೇಕು, ಯಾವ ರೀತಿ ಮನೆಗಳನ್ನ ಕಟ್ಕೊಳ್ಬೇಕು, ಜೊತೆಗೆ ಮನೆಯ ಸುತ್ತಮುತ್ತ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರದು, ಜೊತೆಗೆ ಮರಗಿಡಗಳನ್ನ ಎಲ್ಲೆಲ್ಲಿ ನೆಟ್ರೆ ಅಂದ್ರೆ ಯಾವ್ಯಾವ ಮರಗಳನ್ನ ಎಲ್ಲೆಲ್ಲಿ ಯಾವ ದಿಕ್ಕುಗಳಲ್ಲಿ ನೆಟ್ರೆ ಒಳ್ಳೇದಾಗುತ್ತೆ ಅನ್ನೋ ಹೀಗೆ ಸಾಕಷ್ಟು ಮಾಹಿತಿಗಳು ಈ ಒಂದು ಸಮಗ್ರ
ವಾಸ್ತುಶಾಸ್ತ್ರ ಅಂತ ಪುಸ್ತಕದಲ್ಲಿ ಗುರುಜಿಯವರು ಬರೆದಿದ್ದಾರೆ. ಇದು ಕೂಡ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಇದು ಕೂಡ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಇನ್ನು ಸಮಗ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಪುಸ್ತಕವನ್ನ ಗುರುಜಿಯವರು ಬರೆದಿರುವಂತದ್ದು. ಅಂದ್ರೆ ಹಸ್ತರೇಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಈ ಪುಸ್ತಕದಲ್ಲಿದ್ದಾವೆ. ನಮ್ಮ ಕೈರೇಖೆಗಳಲ್ಲಿ ಕೈರೇಖೆಗಳು ಯಾವೆಲ್ಲ ರೀತಿಯಾಗಿ ಇದ್ರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ, ಇದಕ್ಕೆಲ್ಲ ಏನೆಲ್ಲ ಪರಿಹಾರಗಳಿದೆ, ಅದೆಲ್ಲದನ್ನು ಕೂಡ ಗುರುಜಿಯವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಕೂಡ ನಿಮಗೆ ಉಪಯೋಗ ಆಗುತ್ತೆ. ಹಾಗೆ ಇನ್ನು ಪಂಚಾಂಗ, ಈ ವರ್ಷದ ಪಂಚಾಂಗ 2017 ಹಾಗೆ 18ರ ಶ್ರೀ ಉಮಾಮಹೇಶ್ವರಿ ಪಂಚಾಂಗ ಅನ್ನೋಂಥದ್ದನ್ನು ಕೂಡ ಗುರುಜಿಯವರು ಬರೆದಿದ್ದಾರೆ. ಇಡೀ ವರ್ಷದ ಪಂಚಾಂಗ ಇದರಲ್ಲಿ ಲಭ್ಯ ಇರುತ್ತೆ. ಯಾವ ಯಾವ ಹಬ್ಬಗಳು ಯಾವ್ಯಾವ ಬರುತ್ತೆ, ಜೊತೆಗೆ ಏನಿಲ್ಲ ಅಂದ್ರೆ ಪ್ರತಿದಿನದ ರಾಹುಕಾಲ ಆಗಿರ್ಬೋದು, ಕಾಲಗಳನ್ನ ನೋಡ್ತೀವಿ, ಏನೇ ಪೂಜೆ ಮಾಡೋದಾಗಿರ್ಬೋದು ಅಥವಾ ಪ್ರಯಾಣ ಬೆಳೆಸೋದಾಗಿರ್ಬೋದು, ಏನೇ ಶುಭ ಕಾರ್ಯಗಳನ್ನ ಮಾಡುವಾಗ ಪಂಚಾಂಗವನ್ನ ನೋಡ್ತೀವಿ. ಹಾಗಾಗಿ ಪಂಚಾಂಗದಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನ ಗುರುಜಿಯವರು ಬರೆದಿದ್ದಾರೆ. ಇದು ಕೂಡ ನಿಮಗೆ ಉಪಯೋಗ ಆಗುತ್ತೆ. ಹಾಗೆ ಇನ್ನು ಸಮಗ್ರ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಸಮಗ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಡಿವಿಡಿ ಕೂಡ ಲಭ್ಯ ಇರುವಂತದ್ದು, ಆಡಿಯೋ ಹಾಗೆ ವಿಡಿಯೋ ಇದರಲ್ಲಿ ಇರುವಂತದ್ದು. ಇದರಲ್ಲೂ ಕೂಡ ಈ ಒಂದು ಸಮಗ್ರ ವಾಸ್ತುಶಾಸ್ತ್ರ ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಕೂಡ ಇರುವಂತದ್ದು. ಇದು ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಎಲ್ಲ ಅದು ಕೂಡ ನಿಮಗೆ ಮಾರುಕಟ್ಟೆಗಳಲ್ಲಿ ಲಭ್ಯ ಇರುತ್ತೆ. ಇದನ್ನ ನೀವು ಕೊಂಡ್ಕೊಂಡು ಇದರ ಉಪಯೋಗವನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಗುರುಜಿ, ಇನ್ನು ನೀವು ಹೇಳಿದ್ರೆ ಈಗ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಮನುಷ್ಯನ ಸ್ವಭಾವ ಹಾಗೆ ಲಕ್ಷಣಗಳು ಯಾವ ರೀತಿ ಇದೆ ಅಂತ, ಇನ್ನು ಹಸ್ತರೇಖೆಯನ್ನ ನೋಡೋದ್ರ ಮೂಲಕ ಮನುಷ್ಯನ ಆಯುಷ್ಯವನ್ನ ನಿರ್ಧಾರವನ್ನ ಹೇಗ್ ಮಾಡ್ಬೇಕು ಗುರುಜಿ? ಖಂಡಿತ. ಹಸ್ತದಲ್ಲಿ ಆಯುಷ್ ನಿರ್ಣಯ. ನಾವು ಈ ಚಿತ್ರದಲ್ಲಿ ತೋರಿಸಿದಂತೆ ಹೃದಯ ರೇಖೆ, ಹಸ್ತದಲ್ಲಿ ಹೃದಯ ರೇಖೆಯನ್ನು ಹಿಡಿದು ಮನುಷ್ಯನ ಆಯುಷನ್ನು ನಿರ್ಣಯಿಸಬಹುದು. ಈಗ ಹೃದಯ ರೇಖೆ ಇದು ರವಿ ಬೆರಳು, ಮಧ್ಯ ಇರೋದು ಶನಿ ಬೆರಳು, ಇದು ಗುರು ಬೆರಳು. ರವಿ ರೇಖೆ ಮಧ್ಯದವರೆಗೂ ಇದ್ದರೆ ಹೃದಯ ರೇಖೆ 40 ವರ್ಷ ಆಯುಷನ್ನು ಹೊಂದಿರುತ್ತಾರೆ. ಶನಿ ಬೆರಳು ಮಧ್ಯದವರೆಗಿದ್ದರೆ 60 ವರ್ಷ, ಗುರು ಬೆರಳು ಶನಿ ಬೆರಳು ಮಧ್ಯ ಇದ್ದರೆ 80 ವರ್ಷ, ಗುರು ಬೆರಳು ಮಧ್ಯದವರೆಗಿದ್ರೆ ಅಂತ ಅವರಿಗೆ 90 ವರ್ಷ ಆಯುಷು. ಅದೇ ವಿಧವಾಗಿ ಈ ಹೃದಯ ರೇಖೆ ಗುರುಸ್ಥಾನದ ಕೊನೆ ಅಂಚದವರೆಗೆ ಹೋಗಿದ್ರೆ ಅಂತ ಅವರಿಗೆ ಸಂಪೂರ್ಣವಾದ 100 ವರ್ಷ ಆಯುಷನ್ನು ಹೊಂದಿರುತ್ತಾರೆ. ಇನ್ನೊಂದು ವರಾಹ ಮಿಹರನು, ಜ್ಯೋತಿಷ್ಯ ಪಿತಾಮಹನ ವರಾಹ ಮಿಹರನ ಪದ್ಧತಿ ಪ್ರಕಾರ ನಾವು ಈ ಕಿರಿಬೆರಳು ಮತ್ತು ಉಂಗುರದ ಬೆರಳು, ಅಂದ್ರೆ ಉಂಗುರದ ಬೆರಳು ಅಂದ್ರೆ ರವಿ ಬೆರಳನ್ನು ನಾನು ಹಿಡಿದು ಕೂಡ ನಾವು ಆಯುಷ್ಯನ್ನು ನಿರ್ಣಯ ಮಾಡಬಹುದು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ. ಅದು ಹೇಗೆಂದರೆ ಕಿರಿಬೆರಳು ಉಂಗುರದ ಬೆರಳು ಮೊದಲನೇ ಪರ್ವದವರೆಗೂ ಇದ್ದರೆ ಅಂತ 60 ವರ್ಷ ಆಯುಷು. ಅದೇ ವಿಧಗ ಕಿರಿಬೆರಳು ಮಧ್ಯದ ಪರಳು ಮಧ್ಯದವರೆಗಿದ್ರೆ 80 ವರ್ಷ ಆಯುಷು. ಅದೇ ವಿಧಗ ಕಿರಿಬೆರಳು ಇದು 2ನೇ ಪರ್ವದವರೆಗೂ ವ್ಯಾಪಿಸಿದ್ರೆ ಅಂತ ಅವರಿಗೆ 100 ವರ್ಷ ಆಯುಷನ್ನು ಹೊಂದಿರುತ್ತಾರೆ. ಈ ಚಿತ್ರದಲ್ಲಿ ತೋರಿಸಿದಂತೆ ನಾವು ಆಯುಷ್ ನಿರ್ಣಯವನ್ನು ಹಸ್ತದಲ್ಲಿ ಕಿರಿಬೆರಳು ಉಂಗುರದ ಬೆರಳನ್ನು ಹಿಡಿದು ಕೂಡ ನಾವು ಆಯುಷ್ ನಿರ್ಣಯ ಮಾಡಬಹುದು. ಕಿರಿಬೆರಳು ಉಂಗುರದ ಬೆರಳು ಮೊದಲನೇ ಪರ್ವದವರೆಗೂ ಇದ್ದರೆ 60 ವರ್ಷ ಆಯುಷು. ಕಿರಿಬೆರಳು ಮಧ್ಯದ ಪರಳು ಮಧ್ಯದವರೆಗಿದ್ರೆ 80 ವರ್ಷ ಆಯುಷು. ಕಿರಿಬೆರಳು ಇದು 2ನೇ ಪರ್ವದ ತುದಿವರೆಗಿದ್ದರೆ 100 ವರ್ಷ ಆಯುಷಾಗಿ ಈ ಹಸ್ತ ಸಾಮುದ್ರಿಕದಲ್ಲಿ ಆಯುಷನ್ನು ನಿರ್ಣಯಿಸಬಹುದು. ಓಕೆ ಗುರುಜಿ, ಇನ್ನು ಮನೆಗಳನ್ನ ಕಟ್ಟುವಾಗ ಸಾಮಾನ್ಯವಾಗಿ ಯಾವ ದಿಕ್ಕುಗಳಲ್ಲಿ ಯಾವೆಲ್ಲ ಕೋಣೆಗಳನ್ನ ಕಟ್ಟಬೇಕು ಅಂತ ಒಂದು ಪದ್ಧತಿ ಇರುತ್ತೆ ವಾಸ್ತು ಪ್ರಕಾರ. ಸೊ ಯಾವ ಕೋಣೆಗಳನ್ನ ಯಾವ ರೀತಿ ಕಟ್ಟಬೇಕು ಗುರುಜಿ ಅಂತ ತಿಳಿಸ್ಕೊಡಿ. ಖಂಡಿತ. ನಾವು ಈ ಕಾರ್ಯಕ್ರಮದಲ್ಲಿ ವಾಸ್ತುನಲ್ಲಿ ದಿಕ್ಕುಗಳು ಮುಚ್ಚುವುದರ ಬಗ್ಗೆ ತಿಳಿದುಕೊಳ್ಳೋಣ. ದಿಕ್ಕುಗಳು ಮುಚ್ಚುವುದರಿಂದ ವಾಸ್ತುನಲ್ಲಿ ದಿಕ್ಕುಗಳನ್ನು ಮುಚ್ಚುವುದರಿಂದ ಆಗುವ ಶುಭ ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನೋಡ್ರಿ, ಇದು ಗೃಹಕ್ಕೆ ಪೂರ್ವದಲ್ಲಿ ಖಾಲಿ ಜಾಗ ಇದ್ದರೆ ಈ ವಿಧವಾದ ಏನಾದರೂ ಒಂದು ಈ ಕಟ್ಟಡ ನಿರ್ಮಾಣ ಮಾಡಿ ಅದಕ್ಕೆ ಮೇಲ್ಛಾವಣಿ ಹಾಕಿದ್ರೆ ಪೂರ್ವ ದಿಶಾ ಮುಚ್ಚಳ ಎಂದು ಕರೆಯುತ್ತಾರೆ. ಈ ವಿಧವಾಗಿ ಇದರಲ್ಲಿ ಪೂರ್ವಕ್ಕೆ ಒಂದು ಕಡೆ ಬರೋದು ಈಶಾನ್ಯ ಮೂಲೆ, ಒಂದು ಕಡೆ ಆಗ್ನೇಯ ಮೂಲೆ, ಮಧ್ಯ ಬರುವುದು ಪೂರ್ವ ಮೂಲೆ. ಈ ದಿಸೆಯಲ್ಲಿ ಏನಾದರೂ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದರೆ ಸೂರ್ಯಕಿರಣ ಪ್ರವೇಶವನ್ನು ತಡೆಗಟ್ಟಿ ಇದರಿಂದ ಆ ಗೃಹದಲ್ಲಿ ಯಾವ ಗೃಹಕ್ಕೆ ಪೂರ್ವದಲ್ಲಿ
ಪೂರ್ವ ಖಾಲಿ ಇದ್ದರೆ, ಈ ವಿಧವಾಗಿ ನಿರ್ಮಾಣ ಮಾಡದಂತಿದ್ದರೆ ಮನೆಯಲ್ಲಿ ವಾಸಿಸುವ ಪುರುಷರು ಪೂರ್ಣ ಆರೋಗ್ಯ, ಆಯುಷು ಮತ್ತೆ ಒಳ್ಳೆ ಕೀರ್ತಿ ಪ್ರತಿಷ್ಠೆಗಳು ಮತ್ತು ಮನೆಯಲ್ಲಿ ಮಕ್ಕಳು ಒಳ್ಳೆ ಯೋಗ್ಯರು ಆಗಿರುತ್ತಾರೆ. ಆದರೆ ಈ ವಿಧವಾಗಿ ಖಾಲಿ ಜಾಗ ಇರುವುದು ಅಂತೇಳಿ ಈ ವಿಧವಾಗಿ ಕಟ್ಟಡ ಗೋಡೆಗಳನ್ನು ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದೆ ಪೂರ್ವ ದಿಶ ಕಪ್ಪು ಎಂದು ಕರೆಯುತ್ತಾರೆ. ಈ ವಿಧವಾಗಿ ನಿರ್ಮಾಣ ಮಾಡಿದರೆ ಮನೆಯೊಳಗೆ ಬರುವ ಸೂರ್ಯಕಿರಣ ಬೆಳಕು ಪ್ರವೇಶವನ್ನು ತಡೆಗಟ್ಟುವುದರಿಂದ ಗೃಹದಲ್ಲಿ ಪುರುಷರು ಅನಾರೋಗ್ಯ ಮತ್ತು ವಂಶವೃದ್ಧಿ ನಿಂತು ಹೋಗುತ್ತದೆ, ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಆದ್ದರಿಂದ ಗೃಹದಲ್ಲಿ ಒಳಗಾಗಲಿ ಹೊರಗಡೆ ಆಗಲಿ ಪೂರ್ವ ದಿಶೆಯಲ್ಲಿ ಈ ವಿಧವಾದ ಕಟ್ಟಡ ನಿರ್ಮಾಣ ಮಾಡಿ ಮುಚ್ಚಳ ಮಾಡಬಾರದು ಮಾತು. ಇನ್ನ ಇದು ಗೃಹಕ್ಕೆ ಪಶ್ಚಿಮಕ್ಕೆ ಖಾಲಿ ಇದ್ದರೆ ಈ ಏನಾದರೂ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದೆ ಪಶ್ಚಿಮ ದಿಕ್ಕು ಮುಚ್ಚಳ ಎಂದು ಕರೆಯುತ್ತಾರೆ. ಈ ವಿಧ ಗುರುತಿಸಬೇಕು. ಈ ವಿಧವಾಗಿ ಪಶ್ಚಿಮಕ್ಕೆ ಒಂದು ಕಡೆ ಬರುವುದು ವಾಯುಮೂಲೆ, ಇನ್ನೊಂದು ಕಡೆ ನೈಋತ್ಯ ಮೂಲೆ, ಮಧ್ಯೆ ಬರುವುದು ಪಶ್ಚಿಮ ದಿಕ್ಕು. ಈ ಜಾಗ ಮುಚ್ಚಿರುವುದರಿಂದ ಒಳ್ಳೆಯ ಫಲ ಸಿಗುವುದು, ಯಜಮಾನಗೆ ಕೀರ್ತಿ ಪ್ರತಿಷ್ಠೆ ಲಭಿಸುತ್ತದೆ. ಗೃಹಕ್ಕೆ ಪಶ್ಚಿಮದಲ್ಲಿ ಖಾಲಿ ಜಾಗ ಇಲ್ಲದಂತೆ ಇದ್ದರೆ ಈ ವಿಧವಾದ ನಿರ್ಮಾಣ ಮಾಡಿದ್ರೆ ಬಹಳ ಶುಭ ಫಲಗಳನ್ನು ನೀಡುತ್ತದೆ. ಮತ್ತು ಇದು ಉತ್ತರ ಮುಚ್ಚಳ. ಗೃಹಕ್ಕೆ ಉತ್ತರ ದಿಕ್ಕು ಏನಾದರೂ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದ್ರೆ ಉತ್ತರ ಮುಚ್ಚಳ ಅಂತ. ಉತ್ತರಕ್ಕೆ ಒಂದು ಕಡೆ ಬರುವುದು ಈಶಾನ್ಯ ಮೂಲೆ, ಇನ್ನೊಂದು ಕಡೆ ವಾಯುಮೂಲೆ, ಮಧ್ಯೆ ಬರುವುದು ಉತ್ತರ ಸ್ಥಾನ. ಇದು ಕುಬೇರ ಸ್ಥಾನ. ಅಷ್ಟ ಐಶ್ವರ್ಯಗಳ ನಿಲಯವಾದ ಈ ಸ್ಥಾನವನ್ನು ಛಾವಣಿ ಹಾಕಿ ಕತ್ತಲುಮಯ ಮಾಡೋದ್ರಿಂದ ಗಾಳಿ ಬೆಳಕು ಬರೋದು ನಿಲ್ಲಿಸುವುದರಿಂದ ನಮ್ಮ ಅಷ್ಟ ಐಶ್ವರ್ಯಗಳಿಗೆ ನಾವೇ ಅಡ್ಡಿಪಡಿಸಂತಾಗುತ್ತೆ. ಅದರಿಂದ ಗೃಹಕ್ಕೆ ಉತ್ತರದಲ್ಲಿ ಈ ವಿಧವಾದ ಕಟ್ಟಡ ನಿರ್ಮಾಣ ಮಾಡಬಾರದು. ಮತ್ತು ಇನ್ನ ಇದು ದಕ್ಷಿಣ ಮುಚ್ಚಳ. ಗೃಹಕ್ಕೆ ದಕ್ಷಿಣ ಕಡೆ ನಿರ್ಮಿಸಿ ಮೇಲ್ಛಾವಣಿ ಹಾಕಿದರೆ ದಕ್ಷಿಣ ಮುಚ್ಚಳ ಎಂದು ಕರೆಯುತ್ತಾರೆ. ದಕ್ಷಿಣಕ್ಕೆ ಒಂದು ಕಡೆ ಬರುವುದು ಆಗ್ನೇಯ ಮೂಲೆ, ಇನ್ನೊಂದು ಕಡೆ ನೈಋತ್ಯ ಮೂಲೆ, ಮಧ್ಯೆ ಬರುವುದು. ಈ ದಿಕ್ಕಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಬಹಳ ಶ್ರೇಯಸ್ಕರ. ಖಾಲಿ ಬಿಟ್ಟಿದ್ದರೆ ಸ್ತ್ರೀಯರ ಸೌಭಾಗ್ಯಕ್ಕೆ ದೋಷ ಬರುತ್ತದೆ. ಮತ್ತು ಅದರಿಂದ ದಕ್ಷಿಣದಲ್ಲಿ ಈ ವಿಧವಾದ ನಿರ್ಮಾಣ ಮಾಡಿದ್ರೆ ಬಹಳ ಶ್ರೇಯಸ್ಕರ. ಇದು ನೈಋತ್ಯ ಮುಚ್ಚಳ. ಈ ಮೂಲೆಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿ ನೈಋತ್ಯ ಮುಚ್ಚಳ ಎಂತಾರೆ. ನೈಋತ್ಯ ಮೂಲೆಯಲ್ಲಿ ಖಾಲಿ ಬಿಡದಂತೆ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದ್ರೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಖಾಲಿ ಬಿಟ್ಟರೆ ದರಿದ್ರವು ಬರುತ್ತದೆ. ಮತ್ತು ಈ ಚಿತ್ರದಲ್ಲಿ ತೋರಿಸಿದಂತೆ ಈಶಾನ್ಯ ಮುಚ್ಚಳ. ಗೃಹಕ್ಕೆ ಈಶಾನ್ಯದಲ್ಲಿ ಗೃಹದ ಒಳಗಡೆ ಆಗಲಿ ಅಥವಾ ಹೊರಗಡೆ ಆಗಲಿ ಈ ವಿಧವಾದ ನಿರ್ಮಾಣ ಮಾಡಿ ಮುಚ್ಚಳ ಮಾಡೋದ್ರಿಂದ ಈ ಕಟ್ಟಡ ನಿರ್ಮಿಸಿದರೆ ಸ್ತ್ರೀ ಸಂಪತ್ತು ನಾಶವಾಗಿ ಮಕ್ಕಳು ಅಪ್ರಯೋಜಕರಾಗುತ್ತಾರೆ. ಒಂದು ಸಲ ಇದರಿಂದ ವಂಶವೃದ್ಧಿ ನಿಂತುವುದು ಬಹಳ ಅನಿಷ್ಟದಾಯಕ. ಆದ್ದರಿಂದ ಈಶಾನ್ಯದಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಿ ಈ ತರ ಮುಚ್ಚಳ ಈಶಾನ್ಯ ಮುಚ್ಚಳ ಮಾಡದಂತೆ ನೋಡಿಕೊಂಡ್ರೆ ಬಹಳ ಶುಭದಾಯಕ. ಓಕೆ ಗುರುಜಿ, ಮತ್ತೆ ದಿಕ್ಕುಗಳ ಜೊತೆ ಮಾತಾಡೋಣ. ಬ್ರೇಕ್ ತಗೊಂಡ್ ಬರೋಣ. ವೀಕ್ಷಕರೇ, ಮತ್ತಷ್ಟು ದಿಕ್ಕುಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ಕೂಡ ಕರೆ ಮಾಡಬಹುದು. ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ನಿಮ್ಮ ಟಿವಿ ಸ್ಕ್ರೀನ್ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು ಅಂತ ಹೇಳ್ತಾ ವೈಜ್ಞಾನಿಕ ದರ್ಶಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ನಂತರ ವೈಜ್ಞಾನಿಕ ದರ್ಶಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಗುರುಜಿಯವರು ಹೇಳ್ತಾ ಇದ್ರು ಹಾಗೆ ಯಾವ ದಿಕ್ಕುಗಳನ್ನ ನಿರ್ಮಾಣ ಮಾಡಬೇಕು. ಮನೆ ಅಂತಂದ್ಮೇಲೆ ವಾಸ್ತುವನ್ನ ನಾವು ನೋಡ್ತೀವಿ. ವಾಸ್ತುವಿಂದ ಮನೆಯನ್ನ ನಿರ್ಮಾಣ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ಸಿಗುತ್ತೆ. ಹಾಗೆ ಹಸ್ತರೇಖೆಯಿಂದ ಮನುಷ್ಯನ ಆಯುಷ್ಯವನ್ನ ಯಾವ ರೀತಿ ನಿರ್ಧಾರ ಮಾಡಬಹುದು, ಯಾವೆಲ್ಲ ರೇಖೆಗಳು ಹೇಗೆಲ್ಲ ಇದ್ರೆ ಆಯುಷ್ಯ ನಿರ್ಣಯ ಆಗುತ್ತೆ ಅನ್ನೋದು ಕೂಡ ಗುರುಜಿಯವರು ತಿಳಿಸ್ಕೊಟ್ರು. ಹಾಗೆ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಸಂಖ್ಯೆಗಳಿಗೆ ಅನುಗುಣವಾಗಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಲಕ್ಷಣಗಳು ಹೇಗಿರುತ್ತೆ, ಆ ಒಂದು ಸಂಖ್ಯೆಗಳಿಗೆ ಅನುಗುಣವಾಗಿ ಯಾವ್ಯಾವ ಉದ್ಯೋಗಗಳನ್ನ ಅವರು ಮಾಡಬಲ್ಲರು, ಇದೆಲ್ಲದನ್ನು ಕೂಡ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಬನ್ನಿ ದಿಕ್ಕುಗಳ ಬಗ್ಗೆ ಮತ್ತೆ ತಿಳಿಸ್ಕೊಡ್ತಾರೆ. ನಾವು ಈ ಚಿತ್ರದಲ್ಲಿ ತೋರಿಸಿದಂತೆ ಈ ಈಶಾನ್ಯ ಮುಚ್ಚಳ, ಈ ಗೃಹಕ್ಕೆ ಈಶಾನ್ಯ ಮೂಲೆಯಲ್ಲಿ ಕಟ್ಟಡ ನಿರ್ಮಿಸಿ ಈಶಾನ್ಯ ಮುಚ್ಚಿದರೆ ಇದನ್ನು ಈಶಾನ್ಯ ಮುಚ್ಚಳ. ಇದರಿಂದ ಸಿರಿ ಸಂಪತ್ತು ನಾಶವಾಗಿ ಮಕ್ಕಳು ಅಪ್ರಯೋಜಕರಾಗುತ್ತಾರೆ. ಒಂದು ಸಲ ಸಂತಾನವೂ ಆಗೋದಿಲ್ಲ, ಅದೇ ವಿಧ ವಿವಾಹವೂ ಆಗೋದಿಲ್ಲ. ಈ ವಿಧ ಬಹಳ ಅನಿಷ್ಟದಾಯಕ. ಅದರಿಂದ ಗೃಹಕ್ಕೆ ಈಶಾನ್ಯದಲ್ಲಿ ಈ ವಿಧವಾದ ಕಟ್ಟಡ ನಿರ್ಮಾಣ ಮಾಡದಂತೆ ಖಾಲಿಯಾಗಿ ಬಿಟ್ಟಿದ್ದರೆ ಮಂಗಳಪ್ರದವಾಗಿರುತ್ತದೆ. ಇನ್ನ ಇದು ನೈಋತ್ಯ ಮುಚ್ಚಳ. ಗೃಹಕ್ಕೆ ನೈಋತ್ಯ ಮೂಲೆಗೆ ಆನಿಕೊಂಡು ಏನಾದರೂ ಕಟ್ಟಡ ನಿರ್ಮಾಣ ಮಾಡಿ ನೈಋತ್ಯ ಮುಚ್ಚಳ ಎನ್ನುತ್ತಾರೆ. ನೈಋತ್ಯ ಮೂಲೆ ಖಾಲಿ ಬಿಡದಂತೆ ಕಟ್ಟಡ ನಿರ್ಮಿಸಿದರೆ ಮೇಲ್ಛಾವಣಿ ಹಾಕಿದರೆ ಬಹಳ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಅದೇ ವಿಧವಾಗಿ ಖಾಲಿ ಬಿಟ್ಟಿದ್ದರೆ ದರಿದ್ರ ಬರುವ ಸಂಭವ ಇರುತ್ತದೆ.
ಇನ್ನ ಇದು ದಕ್ಷಿಣ ಮುಚ್ಚಳ. ಗೃಹಕ್ಕೆ ದಕ್ಷಿಣದಲ್ಲಿ ಖಾಲಿ ಈ ವಿಧವಾದ ನಿರ್ಮಿಸಿದರೆ ಬಹಳ ಶುಭದಾಯಕ. ಖಾಲಿಯಾಗಿದ್ದರೆ ದಕ್ಷಿಣ ಖಾಲಿಯಾಗಿದ್ದರೆ ಸ್ತ್ರೀల ಸೌಭಾಗ್ಯಕ್ಕೆ ದೋಷ ಬರುವ ಸಂಭವ ಇರ್ತದೆ. ಇನ್ನು ಇದು ಉತ್ತರ ಮುಚ್ಚಳ ಅಂತಾರೆ. ಗೃಹಕ್ಕೆ ಉತ್ತರ ಗೋಡೆಗೆ ಆನಿಕೊಂಡು ಏನಾದರೂ ಕಟ್ಟಡ ಮೇಲ್ಛಾವಣಿ ಹಾಕಿದ್ರೆ ಉತ್ತರ ಮುಚ್ಚಳ. ಕುಬೇರ ಸ್ಥಾನ, ಅಷ್ಟೈಶ್ವರ್ಯ ಈ ಸ್ಥಾನವನ್ನು ಛಾವಣಿ ಹಾಕಿ ಕತ್ತಲಮಯ ಮಾಡೋದ್ರಿಂದ ನಮ್ಮ ಅಷ್ಟೈಶ್ವರ್ಯಗಳಿಗೆ ನಾವೇ ಅಡ್ಡಿಪಡಿಸುತ್ತೆ. ಆದ ಕಾರಣ ಉತ್ತರದಲ್ಲಿ ಈ ವಿಧವಾದ ಕಟ್ಟಡ ನಿರ್ಮಾಣಗಳು ಮಾಡಿ ಮುಚ್ಚಬಾರದು, ಉತ್ತರ ದಿಕ್ಕನ್ನು ಮುಚ್ಚಬಾರದು. ಇನ್ನು ಗೃಹಕ್ಕೆ ಪಶ್ಚಿಮದಲ್ಲಿ ಈ ವಿಧವಾದ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಪಶ್ಚಿಮ ಮುಚ್ಚಳ ಅನ್ನುತ್ತಾರೆ. ಪಶ್ಚಿಮದಲ್ಲಿ ಜಾಗ ಖಾಲಿ ಮುಚ್ಚಿರುವುದರಿಂದ ಬಹಳ ಒಳ್ಳೆಯದು. ಒಳ್ಳೆ ಯಜಮಾನಿಗೆ ಕೀರ್ತಿ ಪ್ರತಿಷ್ಠೆಗಳನ್ನು ತಂದು ಕೊಡುತ್ತದೆ. ಅದರಿಂದ ಪಶ್ಚಿಮದಲ್ಲಿ ನಾವು ಈ ವಿಧವಾದ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಬಹುದು. ಇನ್ನ ಗೃಹಕ್ಕೆ ಪೂರ್ವದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಮೇಲ್ಛಾವಣಿ ಹಾಕಿದರೆ ಇಂದ್ರಸ್ಥಾನ. ಅದು ಸೂರ್ಯಕಿರಣಗಳನ್ನು ಆಹ್ವಾನಿಸಿದ ದಿಕ್ಕು. ಆದ್ದರಿಂದ ಇದು ಖಾಲಿ ಇದ್ದರೆ ಬಹಳ ಒಳ್ಳೆಯದು. ಮನೆಯಲ್ಲಿ ವಾಸಿಸುವ ಪುರುಷರು ಒಳ್ಳೆ ಸಂಪೂರ್ಣ ಆಯುಷ್ಯು, ಆರೋಗ್ಯ, ಒಳ್ಳೆಯ ಕೀರ್ತಿ ಪ್ರತಿಷ್ಠೆಯನ್ನು ಹೊಂದಿರುತ್ತಾರೆ. ಈ ವಿಧವಾದ ನಿರ್ಮಾಣ ಮಾಡಿದರೆ ಈ ಪುರುಷರು ಅನಾರೋಗ್ಯ ಮತ್ತು ಮಕ್ಕಳು ಅಪರೋಜಕರಾಗುತ್ತಾರೆ ಮತ್ತು ವಂಶವೃದ್ಧಿ ನಿಂತು ಹೋಗುತ್ತದೆ. ಓಕೆ ಗುರುಜಿ, ದಿಕ್ಕುಗಳ ಬಗ್ಗೆ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು ಗುರುಜಿ. ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನನ್ನ ಹೆಸರು ಸಹನಾ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸಹನಾ? ಮೇಡಮ್, ನಾವು ಮಂಡ್ಯದಿಂದ ಕರೆ ಮಾಡ್ತಿದೀವಿ. ಮಂಡ್ಯದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತ್ ಹೇಳಿಮಾ. ನಮ್ ಹುಟ್ಟಿದ ಡೇಟ್ ಆಫ್ ಬರ್ತ್ 11/2/1998 ಮೇಡಮ್. 11/2/1998. 1998. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 3 ಗಂಟೆ ಅನ್ಸುತ್ತೆ ಮೇಡಮ್, ಮಧ್ಯಾಹ್ನ 3 ಗಂಟೆ. ಎಲ್ಲಿ ಹುಟ್ಟಿದ್ದು? ಎಲ್ಲಿ ಹುಟ್ಟಿದ್ದು? ಹಾಸ್ಪಿಟ್ಲಲ್ಲಿ ಮೇಡಮ್. ಆಸ್ಪತ್ರೆಯಲ್ಲಿ? ಯಾವ ಊರಲ್ಲಿ ಹುಟ್ಟಿದ್ದು? ಮಂಡ್ಯ ಮೇಡಮ್. ಮಂಡ್ಯದಲ್ಲಿ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿಮಾ. ಹಲೋ ಸರ್. ನಮಸ್ತೆ ಸರ್, ನಾನು ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು. 11/2/98. ಎಸ್ ಸರ್. 3 ಗಂಟೆ ಮಧ್ಯಾಹ್ನ, ಬುಧವಾರ, ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಮಿಥುನ ಲಗ್ನ. ಸರ್, ಕುಂಭರಾಶಿ. ಅಲ್ಲಮ್ಮ, ಹೆಸರು ಸಹನಾ ಎಂಬ ಹೆಸರು ಕುಂಭರಾಶಿ ಬರುತ್ತೆ. ನಿನ್ ಜನ್ಮನಾಮ ಬಂದು ಡೂಕಮ್ಮ ಅಂತ ಬರ್ತದೆ ಜನ್ಮನಾಮ. ಆಶ್ಲೇಷ ನಕ್ಷತ್ರ. ನಿನ್ನ ಹೆಸರು ಕರೆ ಹೆಸರಿದಲ್ಲ, ಸಹನಾ ಎಂಬ ಹೆಸರು ಶತಭಿಷ ನಕ್ಷತ್ರ, ಕುಂಭರಾಶಿ ಬರುತ್ತೆ. ನೀನು ಹುಟ್ಟಿದ್ದ ಪ್ರಕಾರ ನಿನ್ ಜನ್ಮನಾಮ ಬಂದು ನೀವು ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ ನೋಡ್ಕೋಬೇಕು. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಿದಾರಲ್ಲ, ವಿದ್ಯೆ ಬಹಳ ಚೆನ್ನಾಗೈತಲ್ಲ. ಇದು ಚತುರ್ಥ ಸ್ಥಾನ ಅಂತಾರೆ. ನೀನ್ ಬಂದು ಮಿಥುನ್ ಲಗ್ನ, ಚತುರ್ಥಾಧಿಪತಿ ಬುಧ ಚೆನ್ನಾಗಿದ್ದಾನೆ, ವಿದ್ಯಾಕಾರಕ ಗುರು 9ಮ ಸ್ಥಾನದಲ್ಲಿದ್ದಾನೆ. ಎಜುಕೇಶನ್ ಚೆನ್ನಾಗೈತೆ. ಏನು ಓದ್ತಿದ್ದೀರಾ ಈಗ? ಹಲೋ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹೇಳಿ ಗುರುಜಿ, ನೋಡ್ತಿರ್ತಾರೆ. ವಿದ್ಯೆ ಚೆನ್ನಾಗೈತೆ, ಒಳ್ಳೆ ಎಜುಕೇಶನ್. ಗುರು ಚಂದ್ರ ಚೆನ್ನಾಗಿದ್ದಾನೆ. ಗುರು ಗಜಕೇಸರಿ ಯೋಗ ಐತೆ. ಗುರು ಚಂದ್ರ ಚೆನ್ನಾಗಿದ್ರೆ ಮೆಡಿಕಲ್ ಓದ್ಬೋದು. ಆಮೇಲೆ ಕುಜ ಶನಿ ಟೆಕ್ನಿಕಲ್ ಓದ್ಬೋದು. ಬುಧ ಚೆನ್ನಾಗಿದ್ರೆ ಕಾಮರ್ಸ್, ಕಂಪ್ಯೂಟರ್ ಅಂತ ಓದ್ಬೋದು. ಶುಕ್ರ ಚೆನ್ನಾಗಿದ್ರೆ ಆರ್ಟ್ಸ್ ಓದ್ತಾರೆ. ಇದು ಗುರು ಚಂದ್ರ ಚೆನ್ನಾಗಿದ್ದಾನೆ. ಈ ಮೆಡಿಕಲ್ ರಿಲೇಟೆಡ್, ಬಯಾಲಜಿ ರಿಲೇಟೆಡ್ ಇಂಥ ಎಜುಕೇಶನ್ ಮಾಡಬಹುದು. ಓಕೆ, ಧನ್ಯವಾದಗಳು ಸಹನಾ ಅವರೇ ಕರೆ ಮಾಡಿದಕ್ಕಾಗಿ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಮನುಷ್ಯನ ಸ್ವಭಾವ, ಲಕ್ಷಣಗಳನ್ನ ತಿಳಿಸ್ಕೊಟ್ಟ ಜೊತೆಗೆ ಹಸ್ತದ ಮೂಲಕ ಆಯುಷ್ಯವನ್ನು ಹೇಗೆ ನಿರ್ಣಯ ಮಾಡಬಹುದು ಅನ್ನೋದು ಕೂಡ ತಿಳಿಸ್ಕೊಟ್ಟ ಜೊತೆಗೆ ದಿಕ್ಕುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇನ್ನು ಗುರೂಜಿ ಅವರನ್ನ ನೀವು ಸಂಪರ್ಕ ಮಾಡಬೇಕು ಅಂತಂದ್ರೆ ಈ ಕೆಳಗಿನ ವಿಳಾಸವನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವೈಜ್ಞಾನಿಕ ದರ್ಶಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.